ವಾಯ್ಸ್ ಸ್ಯಾಂಪಲ್ ಏನು ಕೊಡ್ತಾ ಇಲ್ಲ ಅಂತಾರೆ. ಅಲ್ಲದು ಏನು ನನಗೆ ಯಾವ ವಿಚಾರ ಗೊತ್ತೇ ಇಲ್ಲ, ಗೊತ್ತಿಲ್ಲದೆ ಹೇಳೋದು ಸರಿಯಲ್ಲ. ಈಗ ಅದು ನಮ್ಮ ಕಾರ್ಯದರ್ಶಿ ಅವ್ರಿಗೆ ಹೇಳ್ತೀನಿ, ಅವರಿಂದ ಏನು ರಿಪೋರ್ಟ್ ಬರ್ತೈತೆ ಅವಾಗ ನಾ ಅದಕ್ಕೆ ಏನಾರು ಹೇಳ್ಬೋದು. ಈಗ ತಾವು ಹೋಮ್ ಮಿನಿಸ್ಟ್ರಿಗೆ ಪತ್ರ ಬರ್ತಿದ್ವಿ ಸರ್, ಒಂದು ಕಡೆ ಹೇಳ್ತಾರೆ ಹೋಮ್ ಮಿನಿಸ್ಟರ್ ಅಧಿಕೃತವಾಗಿ ನನಗೆ ಪತ್ರ ಮುಟ್ಟಿಲ್ಲ ಅಂತ. ತೋರ್ಸಪ್ಪ, ಅವತ್ತು ಮುಟ್ಟಿದೆ, ನಮಗೆ ರೆಕಾರ್ಡ್ ಇದೆ ಮುಟ್ಟಿದ್ದು. ಮತ್ತು ಟಪಾಲಿಗೆ ಹಾಕಿವಿ, ನಾವು ಇದಕ್ಕೂ ಕಳಿಸಿವಿ. ನಿನ್ನ ಫೋನ್ ಮಾಡಿದೆವರು, ಫೋನ್ ಕ್ಯಾಬಿನೆಟ್ ಮುಗಿದ ಕೂಡ ಹೊಂಟಿದಂತ ಮಾಡತ್ನ ನಾವು PS ಮಾಡಲಿಲ್ಲ. ನಮ್ಮ ಮೇಲ್ ಓದಿದ್ದೆ ಎಲ್ಲೈತಿ ಅದನ್ನ ತೊಗೊಂಬಾರ ಕಾರ್ಡ್, ಏನಂತ ಪತ್ರ ಬರ್ದಿತ್ತು ಸರ್? ಆ್ಯಕ್ಚುಲಿ ಏನು ಇದೆಲ್ಲ ಪ್ರಕರಣ ಕೊಂಡು ತೊಗೊಂಬಾರ ರೂಪಾಯಿ ಇದಂತ ಅದನ್ನತ್ತ ಅದ ಹಿಂಗೆ ನಾವೇನಂದ ಇದು ಪತ್ರ ಬರ್ದೀವಿ. ನಾವೇನು ಬರ್ದೀವಿ ಅಂದ್ರೆ CODಗೆ ಅವರು ಕೊಟ್ಟದ್ದು ನಾವು ಹೊರಗಂತ ತಿಳ್ಕೊಂಡಿದ್ದೀವಿ, ಹೊರಗಾದ್ಗದ್ಲು ಅಂತೇಳಿ. ಬಟ್ ರೆಫರೆನ್ಸ್ ಏನು ಹಾಕ್ಯಾರ, ವಿಧಾನ ಪರಿಷತ್ನಲ್ಲಿ 19ನೇ ತಾರೀಕು ಅಂತ ಹಾಕ್ಯಾರ. ಅದಕ್ಕೆ ಬಂದಿದ್ದೀವಿ ರೀ. COD ಅವ್ರು ಬಂದ್ರೆ ಈಗ ಒಳಗೆ ಬರಬೇಕು, ಎನ್ಕ್ವೈರಿ ಮಾಡಬೇಕು. ಅದು ಏನು ನಾವು ಕೇಳಿದೆವು, ಯಾವ ಥರ ನೀವು ಮಾಡ್ತೀರಂದ್ರೆ ನಮಗೆ ಉತ್ತರ ಬರಲಿಲ್ಲ. ಅದಕ್ಕೆ ನಾವು ಒಳಗಂತೂ ಪರ್ಮಿಷನ್ ಕೊಡೋಕೆ ಬರೋಂಗಿಲ್ಲ. ಪತ್ರ ಬರೋ ಉದ್ದೇಶ ಏನಂದ್ರೆ, ಈ ಶಾಸಕಾಂಗಕ್ಕೆ ಕಾರ್ಯಾಂಗಕ್ಕೆ ಅನ್ಯಸರಿ ಟಸಲ್ ಶುರು ಆಗಬಾರ್ದು ಅನ್ನೋ ಸದುದ್ದೇಶನ ಬರ್ದೀನಿ ನಾ. ಅವ್ರಿಗೇನಂದ್ರೆ, ಇದು ನಾಳೆ ಯಾರು ಬರುವಂಥ ಅಧಿವೇಶನದಲ್ಲಿ ಯಾರು ರೇಜ್ ಮಾಡಿದ್ದು ತಿಳಿರಿ, ಅವ್ರು ಸರ್ಕಾರಕ್ಕೆ ಮುಜುಗರಾಕತ್ತೆ, ಅದು ಆಗಬಾರ್ದು ಅನ್ನೋದಕ್ಕೆ ಬರ್ದೀನಿ ನಾನು. ಅವ್ರು ಏನು ತಿಳ್ಕೊಂಡು ನನಗೆ ಗೊತ್ತಿಲ್ಲ, ನಾನು ಅದಕ್ಕೆ ಕ್ಲಿಯರ್ ಕಟ್ ಬರ್ದೀನಿ. ಇದ್ರ ಆಗಬಾರ್ದು, ಸದನದಲ್ಲಿ ಆದದನ್ನು ಸದನದಲ್ಲೇ ಮುಗಿಸ್ಕೋಬೇಕು ಅನ್ನುವಂಥ ಇದನ್ನು ಹೇಳಿದ್ದೀನಿ. ಅದರಿಂದ ಯಾಕಂದ್ರೆ ಈಗ ನಮಗೆ COD ಕೊಡ್ಬೇಕಾದ್ರೂ ನಮಗೇನೂ ಇಲ್ಲ. ನಾವೇನು ತಿಳ್ಕೊಂಡು COD ಕೊಟ್ಟದ್ದು ಹೊರಗೆ ಘಟನೆ ಆಗಿತ್ತಲ್ಲ, ಗಲಾಟೆ ಆಗಿತ್ತು, ಅವನ್ನ ಅರೆಸ್ಟ್ ಮಾಡ್ಕೊಂಡದ್ದು, ಅದನ್ನು ತಿಳ್ಕೊಂಡಿದ್ವಿ. ಬಟ್ ರೆಫರೆನ್ಸ್ ಇರೋದು ವಿಧಾನ ಪರಿಷತ್ನಲ್ಲಿ ಅಂತ ಐತಿ. ಅದು ರೆಫರೆನ್ಸ್ ಬಂದ್ರೆ ನಮಗೆ ನಾಳೆ ಅವರು ನಮ್ಮನ್ನೇನು ನಮ್ಮನ್ನು ಕೇಳ್ದು ಏನು ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಆ ಘರ್ಷಣೆ ಆಗಬಾರ್ದು ಅನ್ನೋದಕ್ಕೆ ಕೊನೆ ಇದ್ರಾಗ ನಾನು ಬರ್ದೀನಿ. ಅವರು ಕಾನೂನು ಸಂಘರ್ಷಕ್ಕೆ ಸೂಕ್ಷ್ಮವಾಗಿ ನಾನು ಹೇಳಿನಿ, ಲಾಸ್ಟಕ್ಕೂ ಹೇಳಿನಿ ಅವ್ರಿಗೆ. ರೈಟ್ ನೋಡಿ, ಲಾಸ್ಟಕ್ಕೂ ನಾನು ಹೇಳಿನಿ. ಕಾಪಿ ಕೊಡ್ತಾರೆ, ತೊಗೊಂಡು ಅದೇನು ಓಪನ್ ಇದ್ದದು, ಒಂದು ಕಾಪಿ ಕೊಡಪ್ಪ ಸಿಕ್ಕದು. ಇದನ್ನು ಕಳಿಸಿ, ಮೇಲ್ ಕಳಿಸಿ. ನಾನು ನಿನ್ನ ಫೋನ್ ಮಾಡಿದ್ದೆ, ಅವರು ತೊಗೊಳಿಲ್ಲ. ಅವ್ರ PA ಹೇಳಿದ, ಸರ್ ಕ್ಯಾಬಿನೆಟ್ಗೆ ಬಂದಾರ, ಫೋನ್ ಮಾಡಿಸ್ತೀವಿ ಅಂತ ಅಂದರು. ಇದನ್ನು ಹೇಳಕ್ಕಂತ ನಾ ಫೋನ್ ಮಾಡಿದ್ರೆ ಫೋನ್ ತೊಗೊಂಡು. ಅಲ್ಲದು ಏನು ನನಗೆ ಯಾವ ವಿಚಾರ ಗೊತ್ತೇ ಇಲ್ಲ, ಗೊತ್ತಿಲ್ಲದೆ ಹೇಳೋದು ಸರಿಯಲ್ಲ. ಈಗ ಅದು ನಮ್ಮ ಕಾರ್ಯದರ್ಶಿ ಅವ್ರಿಗೆ ಹೇಳ್ತೀನಿ, ಅವರಿಂದ ಏನು ರಿಪೋರ್ಟ್ ಬರ್ತೈತೆ ಅವಾಗ ನಾ ಅದಕ್ಕೆ ಏನಾರು ಹೇಳ್ಬೋದು. ಈಗ ತಾವು ಹೋಮ್ ಮಿನಿಸ್ಟ್ರಿಗೆ ಪತ್ರ ಬರ್ತಿದ್ವಿ ಸರ್, ಒಂದು ಕಡೆ ಹೇಳ್ತಾರೆ ಹೋಮ್ ಮಿನಿಸ್ಟರ್ ಅಧಿಕೃತವಾಗಿ ನನಗೆ ಪತ್ರ ಮುಟ್ಟಿಲ್ಲ ಅಂತ. ತೋರ್ಸಪ್ಪ, ಅವತ್ತು ಮುಟ್ಟಿದೆ, ನಮಗೆ ರೆಕಾರ್ಡ್ ಇದೆ ಮುಟ್ಟಿದ್ದು. ಮತ್ತು ಟಪಾಲಿಗೆ ಹಾಕಿವಿ, ನಾವು ಇದಕ್ಕೂ ಕಳಿಸಿವಿ. ನಿನ್ನ ಫೋನ್ ಮಾಡಿದೆವರು, ಫೋನ್ ಕ್ಯಾಬಿನೆಟ್ ಮುಗಿದ ಕೂಡ ಹೊಂಟಿದಂತ ಮಾಡತ್ನ ನಾವು PS ಮಾಡಲಿಲ್ಲ. ನಮ್ಮ ಮೇಲ್ ಓದಿದ್ದೆ ಎಲ್ಲೈತಿ ಅದನ್ನ ತೊಗೊಂಬಾರ ಕಾರ್ಡ್, ಏನಂತ ಪತ್ರ ಬರ್ದಿತ್ತು ಸರ್? ಆ್ಯಕ್ಚುಲಿ ಏನು ಇದೆಲ್ಲ ಪ್ರಕರಣ ಕೊಂಡು ತೊಗೊಂಬಾರ ರೂಪಾಯಿ ಇದಂತ ಅದನ್ನತ್ತ ಅದ ಹಿಂಗೆ ನಾವೇನಂದ ಇದು ಪತ್ರ ಬರ್ದೀವಿ. ನಾವೇನು ಬರ್ದೀವಿ ಅಂದ್ರೆ CODಗೆ ಅವರು ಕೊಟ್ಟದ್ದು ನಾವು ಹೊರಗಂತ ತಿಳ್ಕೊಂಡಿದ್ದೀವಿ, ಹೊರಗಾದ್ಗದ್ಲು ಅಂತೇಳಿ. ಬಟ್ ರೆಫರೆನ್ಸ್ ಏನು ಹಾಕ್ಯಾರ, ವಿಧಾನ ಪರಿಷತ್ನಲ್ಲಿ 19ನೇ ತಾರೀಕು ಅಂತ ಹಾಕ್ಯಾರ. ಅದಕ್ಕೆ ಬಂದಿದ್ದೀವಿ ರೀ. COD ಅವ್ರು ಬಂದ್ರೆ ಈಗ ಒಳಗೆ ಬರಬೇಕು, ಎನ್ಕ್ವೈರಿ ಮಾಡಬೇಕು. ಅದು ಏನು ನಾವು ಕೇಳಿದೆವು, ಯಾವ ಥರ ನೀವು ಮಾಡ್ತೀರಂದ್ರೆ ನಮಗೆ ಉತ್ತರ ಬರಲಿಲ್ಲ. ಅದಕ್ಕೆ ನಾವು ಒಳಗಂತೂ ಪರ್ಮಿಷನ್ ಕೊಡೋಕೆ ಬರೋಂಗಿಲ್ಲ. ಪತ್ರ ಬರೋ ಉದ್ದೇಶ ಏನಂದ್ರೆ, ಈ ಶಾಸಕಾಂಗಕ್ಕೆ ಕಾರ್ಯಾಂಗಕ್ಕೆ ಅನ್ಯಸರಿ ಟಸಲ್ ಶುರು ಆಗಬಾರ್ದು ಅನ್ನೋ ಸದುದ್ದೇಶನ ಬರ್ದೀನಿ ನಾ. ಅವ್ರಿಗೇನಂದ್ರೆ, ಇದು ನಾಳೆ ಯಾರು ಬರುವಂಥ ಅಧಿವೇಶನದಲ್ಲಿ ಯಾರು ರೇಜ್ ಮಾಡಿದ್ದು ತಿಳಿರಿ, ಅವ್ರು ಸರ್ಕಾರಕ್ಕೆ ಮುಜುಗರಾಕತ್ತೆ, ಅದು ಆಗಬಾರ್ದು ಅನ್ನೋದಕ್ಕೆ ಬರ್ದೀನಿ ನಾನು. ಅವ್ರು ಏನು ತಿಳ್ಕೊಂಡು ನನಗೆ ಗೊತ್ತಿಲ್ಲ, ನಾನು ಅದಕ್ಕೆ ಕ್ಲಿಯರ್ ಕಟ್ ಬರ್ದೀನಿ. ಇದ್ರ ಆಗಬಾರ್ದು, ಸದನದಲ್ಲಿ ಆದದನ್ನು ಸದನದಲ್ಲೇ ಮುಗಿಸ್ಕೋಬೇಕು ಅನ್ನುವಂಥ ಇದನ್ನು ಹೇಳಿದ್ದೀನಿ. ಅದರಿಂದ ಯಾಕಂದ್ರೆ ಈಗ ನಮಗೆ COD ಕೊಡ್ಬೇಕಾದ್ರೂ ನಮಗೇನೂ ಇಲ್ಲ. ನಾವೇನು ತಿಳ್ಕೊಂಡು COD ಕೊಟ್ಟದ್ದು ಹೊರಗೆ ಘಟನೆ ಆಗಿತ್ತಲ್ಲ, ಗಲಾಟೆ ಆಗಿತ್ತು, ಅವನ್ನ ಅರೆಸ್ಟ್ ಮಾಡ್ಕೊಂಡದ್ದು, ಅದನ್ನು ತಿಳ್ಕೊಂಡಿದ್ವಿ. ಬಟ್ ರೆಫರೆನ್ಸ್ ಇರೋದು ವಿಧಾನ ಪರಿಷತ್ನಲ್ಲಿ ಅಂತ ಐತಿ. ಅದು ರೆಫರೆನ್ಸ್ ಬಂದ್ರೆ ನಮಗೆ ನಾಳೆ ಅವರು ನಮ್ಮನ್ನೇನು ನಮ್ಮನ್ನು ಕೇಳ್ದು ಏನು ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಆ ಘರ್ಷಣೆ ಆಗಬಾರ್ದು ಅನ್ನೋದಕ್ಕೆ ಕೊನೆ ಇದ್ರಾಗ ನಾನು ಬರ್ದೀನಿ. ಅವರು ಕಾನೂನು ಸಂಘರ್ಷಕ್ಕೆ ಸೂಕ್ಷ್ಮವಾಗಿ ನಾನು ಹೇಳಿನಿ, ಲಾಸ್ಟಕ್ಕೂ ಹೇಳಿನಿ ಅವ್ರಿಗೆ. ರೈಟ್ ನೋಡಿ, ಲಾಸ್ಟಕ್ಕೂ ನಾನು ಹೇಳಿನಿ. ಕಾಪಿ ಕೊಡ್ತಾರೆ, ತೊಗೊಂಡು ಅದೇನು ಓಪನ್ ಇದ್ದದು, ಒಂದು ಕಾಪಿ ಕೊಡಪ್ಪ ಸಿಕ್ಕದು. ಇದನ್ನು ಕಳಿಸಿ, ಮೇಲ್ ಕಳಿಸಿ. ನಾನು ನಿನ್ನ ಫೋನ್ ಮಾಡಿದ್ದೆ, ಅವರು ತೊಗೊಳಿಲ್ಲ.
ಅವ್ರ ಪಿ ಎ ಹೇಳಿದ ಸರ್ ಕ್ಯಾಬಿನೆಟ್ಗೆ ಬಂದಾರ ಫೋನ್ ಮಾಡಿಸ್ತೀವಿ ಅಂತ ಅಂದರು. ಇದನ್ನು ಹೇಳಕ್ಕಂತ ನಾ ಫೋನ್ ಮಾಡಿದ್ರೆ ಫೋನ್ ತೊಗೊಂಡು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.